ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು 36 ಇಂಚು 37 ಇಂಚು ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಕಟಿಂಗ್ ತೋರಿಸಬೇಕಾಗಿತ್ತು. ಬಟ್ ಒಂದಿಬ್ರು ಮೂವರು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ರು. ಒಬ್ಬರದು ಕಮೆಂಟ್ ಬಂದು ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದನ್ನ ತೋರಿಸಿ ಅಂತ ಹಾಕಿದ್ದಾರೆ. ಇನ್ನೊಬ್ರು ಬಂದು ಜಸ್ಟ್ ನೀವು ಕಟಿಂಗ್ ಅಷ್ಟೇ ಹೇಳ್ಕೊಡ್ತಾ ಇದ್ದೀರಿ, ಸ್ಟಿಚಿಂಗ್ ಹೇಳ್ಕೊಡ್ತಾ ಇಲ್ಲಲ್ಲ, ನಮಗೆ ಸ್ಟಿಚಿಂಗ್ ತೋರಿಸಿದೆ ಅಂತ ಹಾಕಿದ್ದಾರೆ. ಸೊ ಇವಾಗ ನಾನು ಕಟಿಂಗ್ ಅಷ್ಟೇ ಯಾಕೆ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಆಲ್ರೆಡಿ ಬ್ಲೌಸ್ ಹೊಲಿಯೋ ವಿಡಿಯೋಸ್ ಆಲ್ರೆಡಿ ನನ್ನ ಚಾನಲ್ ನಲ್ಲಿ ತುಂಬಾನೇ ಇದೆ. ನಾನು ಟೋಟಲ್ ಆಗಿ ಒಂದು 230-40 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲಾದ್ರಲ್ಲೂ ಬ್ಲೌಸ್ ಸ್ಟಿಚಿಂಗ್ ಇಂದು ಆಲ್ರೆಡಿ ಇದೆ. ಬಟ್ ನಾನು ಇವಾಗ ಮೇನ್ ಆಗಿ ನಿಮಗೆ 28 ಇಂಚಿಂದ 48 ಇಂಚ್ವರೆಗೂ ಚೆಸ್ಟ್ ಮೆಜರ್ಮೆಂಟ್ ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಮಾರ್ಕಿಂಗ್ಸ್, ಮೆಜರ್ಮೆಂಟ್ಸ್, ಯಾವ್ಯಾವ ಫಾರ್ಮುಲಾ ಯೂಸ್ ಮಾಡಬೇಕು, ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ ಯಾವ ತರ ಡಿವೈಡ್ ಮಾಡಬೇಕು, ಇದನ್ನೆಲ್ಲ ನಾನು ಹೇಳ್ಕೊಡ್ಬೇಕಾಗಿತ್ತು. ಸೊ ಹಂಗಾಗಿ ನಾನು ಇದನ್ನ ಹೇಳ್ಕೊಡ್ತಾ ಇದ್ದೆ. ಯಾಕಂದ್ರೆ ನನಗೆ ಅದನ್ನು ಕೂಡ ಮೆಸೇಜ್ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಿದ್ರು. 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ನನಗೆ ಕಟಿಂಗ್ ಹೇಳ್ಕೊಡ್ರಿ, 34 ಇಂಚಿಗೆ ಹೇಳ್ಕೊಡ್ರಿ, 30 ಇಂಚಿಗೆ ಹೇಳ್ಕೊಡ್ರಿ, ಈ ತರ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು. ಸೊ ಹಂಗಾಗಿ ನಾನು ಎಲ್ಲದನ್ನು ಕರೆಕ್ಟ್ ಆಗಿ ಡೀಟೇಲ್ ಆಗಿ ಡೈಲಿ ಹೇಳ್ತಾ ಹೋಗುನು ಅನ್ಕೊಂಡು ನಾನು ಅದನ್ನೇ ಸ್ಟಾರ್ಟ್ ಮಾಡಿದೀನಿ. ಯಾಕಂದ್ರೆ ಇವಾಗ ಸ್ಟಿಚಿಂಗ್ ಅಂದ್ರೆ ನಾವು ಈಗ ಯಾರಾದ್ರೂ ನೀವು ಬೇಸಿಕ್ ಇವಾಗ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಅಂದ್ರೆ, ಇವಾಗ ನಾನು ಹೇಳ್ಕೊಡ್ತಾ ಇರೋದು ಕಟಿಂಗ್ ಅಷ್ಟೇ. ನಿಮಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ಆಲ್ರೆಡಿ ನಿಮಗೆ ಟೈಲರಿಂಗ್ ಗೊತ್ತಿರೋರಾಗಿದ್ರೆ, ಆಲ್ರೆಡಿ ನೀವು ಸ್ಟಿಚಿಂಗ್ ಮಾಡ್ತಾ ಇದೀರಿ ಅಂದ್ರೆ, ಇವಾಗ ನಾನು ಕಟಿಂಗ್ ಏನ್ ತೋರಿಸ್ತಾ ಇದ್ದೀನಿ ಆ ಕಟಿಂಗ್ ಒಂದು ನೀವು ತಿಳ್ಕೊಂಡ್ಬಿಟ್ರೆ ಸಾಕು, ಸ್ಟಿಚಿಂಗ್ ಆಲ್ರೆಡಿ ನಿಮಗೆ ಬಂದ್ಬಿಡುತ್ತೆ. ಬಟ್ ಆದ್ರೂ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ, ಸೊ ಇವತ್ತಿಂದ ವಿಡಿಯೋದಲ್ಲಿ ಬಂದು ನಾನು ಒಂದು ಬ್ಲೌಸ್ ತಗೊಂಡಿದ್ದೀನಿ. ಈ ಬ್ಲೌಸ್ ನಲ್ಲಿ ನೀವು ಮೆಜರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ಆಲ್ರೆಡಿ ನಾನು ಕಟ್ ಮಾಡಿ ಇಟ್ಟಿದ್ದೀನಲ್ಲ, ಅದು ಕಟ್ ಮಾಡಿ ಇಟ್ಟಿರೋದು ಹಂಗೆ ಇದೆ. ಅದರಲ್ಲಿ ಒಂದು ಬ್ಲೌಸ್ ಇಂದ ನಾನು ಸ್ಟಿಚಿಂಗ್ ಅನ್ನು ನಿಮ್ಗೆ ತೋರಿಸ್ತೀನಿ. ಯಾಕಂದ್ರೆ ನಾನು ಒಂದು ಬ್ಲೌಸ್ ಸ್ಟಿಚಿಂಗ್ ಏನ್ ತೋರಿಸ್ತೀನಲ್ಲ, ಸೇಮ್ ಎಲ್ಲಾದ್ರೂ ಅದೇ ತರ ಇರುತ್ತೆ. ಯಾಕಂದ್ರೆ ಇವಾಗ ನಾನು ನಾರ್ಮಲ್ ಬ್ಲೌಸ್ ಇಂದೇ ತೋರಿಸ್ತಾ ಇರೋದು ನಿಮಗೆ. ಮುಂದಿನ ಭಾಗದ ಫೋಲ್ಡ್ ಆಫ್ ಬ್ಲೌಸ್ ಏನ್ ಬರುತ್ತಲ್ಲ, ಆ ತರ ಬ್ಲೌಸ್ ಇಂದೇ ತೋರಿಸ್ತಾ ಇರೋದು. ಸೊ ಹಂಗಾಗಿ ಒಂದು ಬ್ಲೌಸ್ ಇಂದ ನಾನು ಸ್ಟಿಚಿಂಗ್ ತೋರಿಸ್ತೀನಿ. ಅದಾದ್ಮೇಲೆ ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಚೆಸ್ಟ್ ಮೆಜರ್ಮೆಂಟ್ ಇಂದು ಎಲ್ಲಾದ್ರೂ ಯಾವ್ಯಾವ ತರ ತಗೋಬೇಕು, ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ. ಯಾಕಂದ್ರೆ ಅದು ಒಂದು ಕಂಪ್ಲೀಟ್ ಆಗಿ ಹೋಗ್ಬಿಡ್ಲಿ ಅನ್ನೋದು ನನ್ನ ಉದ್ದೇಶ. ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಬಂದು ನಾವು ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ನ ಯಾವ ತರ ತಗೋಬೇಕು, ಯಾವ್ದ್ರಿಂದ ಸ್ಟಾರ್ಟ್ ಮಾಡ್ಬೇಕು, ಅವಕ್ಕೆಲ್ಲ ಏನೇನ್ ಅಂತಾರ ಅನ್ನೋದನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಂದು ಒಂದು ಬ್ಲೌಸ್ ಇಂದ ನಾನು ನಿಮಗೆ ಸ್ಟಿಚಿಂಗ್ ತೋರಿಸ್ತೇನೆ. ಆಲ್ರೆಡಿ ಅಪ್ಲೋಡ್ ಇದೆ ವಿಡಿಯೋ, ಬಟ್ ಆದ್ರೂ ನಾಳೆ ನಾ ಇನ್ನೊಂದು ವಿಡಿಯೋ ಮಾಡಿ ನಮಗೆ ಅದನ್ನ ತೋರಿಸ್ತೇನೆ. ನೆಕ್ಸ್ಟ್ ನಾನು ಬಾಡಿ ಮೆಜರ್ಮೆಂಟ್ ಗೆ ಬ್ಲೌಸ್ ಕಟಿಂಗ್ ಮಾಡೋದನ್ನ ತೋರಿಸ್ತಾ ಹೋಗ್ತೇನೆ. ಸೊ ಹಂಗಾಗಿ ಯಾರಿಗಾದ್ರೂ ಬ್ಲೌಸ್ ಕಟಿಂಗ್ ಗೊತ್ತಿಲ್ಲ, ಸ್ಟಿಚಿಂಗ್ ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಕೂಡ ಯೂಸ್ ಆಗುತ್ತೆ. ಹಂಗೆ ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ಸ್ ಯಾವ ತರ ತಗೋಬೇಕು ಅನ್ನೋದು ಗೊತ್ತಿಲ್ಲ ಅಂದ್ರೆ ಅವ್ರಿಗೆ ಕೂಡ ಯೂಸ್ ಆಗುತ್ತೆ. ಇದರಲ್ಲಿ ನಾನು ಇವಾಗ ಹೇಳ್ತಾ ಇರೋದು ಬಂದು ಬಾಡಿ ಮೆಜರ್ಮೆಂಟ್ ಗೆ. ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ತಗೊಂಡು ಕಟಿಂಗ್ ಮಾಡೋದನ್ನ ನಾನು ಹೇಳ್ತಾ ಇಲ್ಲ. ಬಾಡಿ ಮೆಜರ್ಮೆಂಟ್ ನೀವು ತಗೊಂಡಾಗ ಯಾವ್ಯಾವ ಮೆಜರ್ಮೆಂಟ್ ಗೆ ಎಷ್ಟೆಷ್ಟು ನಾವು ನೆಕ್ ವೇಟ್ ತಗೋಬೇಕು, ಬ್ಯಾಕ್ ಡೀಪ್ ಲೆಂತ್ ತಗೋಬೇಕು, ಮತ್ತೆ ಟಕ್ಸ್ ಮಾರ್ಕಿಂಗ್ಸ್ ಎಲ್ಲ ಹೆಂಗ್ ತಗೋಬೇಕು ಅದನ್ನ ಹೇಳ್ಕೊಡ್ತಾ ಇರೋದು. ಬ್ಲೌಸ್ ನಲ್ಲಿ ನಾನು ಮೆಜರ್ಮೆಂಟ್ ತಗೊಂಡೋದನ್ನ ಇವಾಗ ಹೇಳ್ತಾ ಇಲ್ಲ. ಆದ್ರೂ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ಯಾವ ತರ ತಗೋಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನಾನು ತಿಳಿಸ್ಕೊಡ್ಬೇಕು ಅನ್ಕೊಂಡೆ, ಬಟ್ ಇದರಲ್ಲಿ ಪ್ರಿನ್ಸೆಸ್ ಕಟ್ ಇದೆ. ಪ್ರಿನ್ಸೆಸ್ ಕಟ್ ಇರೋದ್ರಿಂದ ನಿಮಗೆ ಇದರಲ್ಲಿ ಟಕ್ಸ್ ಅರ್ಥ ಆಗಂಗಿಲ್ಲ. ಹಂಗಾಗಿ ಬೇರೆ ಬ್ಲೌಸ್ ತಗೊಂಡಿದ್ದೀನಿ. ಈ ಬ್ಲೌಸ್ ನಲ್ಲಿ ಇದು ಕೂಡ ಹಂಗೆ ಇದೆ. ಬೇರೆ 4 ಟಕ್ಸ್ ಇರುವಂತ ಬ್ಲೌಸ್ ನಾನು ತಗೊಂಡು ನಿಮಗೆ ಹೇಳ್ಕೊಡ್ತೀನಿ. ಯಾಕಂದ್ರೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ನಲ್ಲಿ ನಾನು ನಿಮಗೆ ಹೇಳ್ಕೊಟ್ರೆ ಮುಂದಿನ ಭಾಗದ ಟಕ್ಸ್ ಗಳೆಲ್ಲ ಯಾವ ತರ ಮಾರ್ಕಿಂಗ್ಸ್ ತಗೋಬೇಕು ಅನ್ನೋದು ನಿಮಗೆ ಗೊತ್ತಾಗಂಗಿಲ್ಲ. ಹಂಗಾಗಿ ಇದರಲ್ಲಿ 4 ಟಕ್ಸ್ ಇರೋದಿದೆ ಮುಂದಿನ ಭಾಗದ್ದು, ಇದರಲ್ಲಿ ಹೇಳ್ಕೊಡ್ತೀನಿ. ಇದು ಬಂದು ಈ ಬ್ಲೌಸ್ ನಲ್ಲಿ ನೀವು ಅಳತೆ ತಗೊಂತ ಇದ್ರಂದ್ರೆ ಯಾವಾಗ್ಲೂ ಹಿಂದ್ಗಡೆ ಭಾಗದಿಂದ ಫಸ್ಟ್ ಅಳತೆ ತಗೋಬೇಕು. ಹಿಂದ್ಗಡೆ ಭಾಗದಿಂದ ಈ ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಇಂದ ಈ ಕೆಳಗಡೆವರೆಗೂ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಫೋಲ್ಡ್ ಮಾಡ್ಬೇಕು, ಮಡಚಬೇಕು. ಮಡಿಚಿ ಈ ಶೋಲ್ಡರ್ ನಲ್ಲಿ ಕರೆಕ್ಟ್ ಆಗಿ ಈ ತರ ಇಟ್ಕೋಬೇಕು. ಇದ್ರ ಮಧ್ಯದಲ್ಲಿ ಈ ತರ ಹಿಂಗ ಕ್ರಾಸ್ ಆಗಿ ಇರಬಾರ್ದು, ಸ್ಟ್ರೇಟ್ ಆಗಿ ಕರೆಕ್ಟ್ ಆಗಿ ಇರ್ಬೇಕು. ಈ ತರ ಇಟ್ಕೊಂಡು ಟೇಪ್ ತಗೊಂಡು ಮೇಲ್ಗಡೆ ಶೋಲ್ಡರ್ ಇಂದ ಕೆಳಗಡೆವರೆಗೂ ಲೆಂತ್ ಎಷ್ಟಿದೆ, ಉದ್ದ, ಬ್ಲೌಸ್ ಇಂದು ಉದ್ದ ಎಷ್ಟಿದೆ ಅನ್ನೋದನ್ನ ಈ ತರ ಅಳತೆ ತಗೋಬೇಕು. ಸೊ ಇವಾಗ ಇದರಲ್ಲಿ 13.5 ಇಂಚು ಉದ್ದ ಬರ್ತಾ ಇದೆ. ಇದು ಬಂದು ಉದ್ದ ತಗೊಳ್ಳೋದಾಯ್ತು. ನೆಕ್ಸ್ಟ್ ಉದ್ದ ಆದ್ಮೇಲೆ ಮತ್ತೆ ಹಿಂದಿನ ಭಾಗದಿಂದಾನೆ ಬ್ಲೌಸ್ ಸುಕ್ಕು ಏನಾದ್ರೂ ಆಗಿದ್ರೆ ನಿಮ್ ಬ್ಲೌಸ್ ನೀವು ಅಳತೆ ತಗೊಳ್ಳೋ ಬ್ಲೌಸ್ ನಲ್ಲಿ ಅಳತೆ ಮೆಜರ್ಮೆಂಟ್ಸ್ ತಗೊಳಕ್ ಬರಂಗಿಲ್ಲ. ಹಂಗಾಗಿ ಸುಕ್ಕಿರಬಾರ್ದು.
ಸುಕ್ಕಿದ್ರೆ ಅದನ್ನ ನೀಟಾಗಿ ಇಸ್ತ್ರಿ ಮಾಡ್ಕೋಬೇಕು. ಐರನ್ ಮಾಡ್ಕೊಂಡ್ರೆ ನಮಗೆ ಮೆಸರ್ಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿ ಸಿಗ್ತಾವ. ಸೊ ಇವಾಗ ಇದು ನೀಟ್ ಆಗೈತಿ. ಇದನ್ನ ಈ ತರ ಮಡಿಚ್ಕೊಂಡು ಹಾಕೋಬೇಕು ನಾವು. ಫಸ್ಟ್ ಹಿಂದಿನ ಭಾಗದಿಂದ ಈ ತರ ಹಾಕೋಬೇಕು. ಈ ತೋಳಿನ ಸೈಡು ಇದೆಲ್ಲ ಈ ತರ ಮಾಡ್ಬೇಕು. ಮತ್ತೆ ಈ ನೆಕ್ ವಿಡ್ತ್ ಇದೆಲ್ಲ ಕರೆಕ್ಟ್ ಆಗಿ ನೀಟಾಗಿ ಕುಂತ್ಕೊಂಡಿರ್ಬೇಕು. ಹೆಚ್ಚು ಹಿಂಗೆಲ್ಲ ಕ್ರಾಸ್ ಇರಬಾರ್ದು. ಈ ತರ ಹಾಕೋಬೇಕು. ಈ ತರ ಹಾಕೊಂಡು ಇಲ್ಲಿ ನಾವು ತೋಳ್ ಜಾಯಿಂಟ್ ಮಾಡಿರ್ತೇವಲ್ಲ, ಈ ಕಡೆ ತೋಳ್ ಜಾಯಿಂಟ್ ಇಂದ ಹಿಡ್ಕೊಂಡು ಈ ಕಡೆ ತೋಳ್ ಜಾಯಿಂಟ್ ಇಂದವರೆಗೂ ಬ್ಲೌಸ್ನು ಚೆಕ್ಬಾರ್ದು, ಟೇಪ್ನು ಚೆಕ್ಬಾರ್ದು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಅಳತಿ ತಗೋಬೇಕು. ಇದು ಬಂದು ಚೆಸ್ಟ್ ಮೆಜರ್ಮೆಂಟ್ ಅಂತಂದು ಹೇಳ್ತೇವೆ. ಇದು ಬಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂತ ಹೇಳ್ತೇವಲ್ಲ ಇದು. ಇದರಲ್ಲಿ ನೀವು ಇಲ್ಲ ಹಿಂದಿನ ಭಾಗದಿಂದ ಆದ್ರೂ ತಗೋಬಹುದು ಒಂದು, ಅಥವಾ ಮುಂದಿನ ಭಾಗದಿಂದ ತಗೊಂತೀರಿ ಅಂದ್ರೆ ಈ ಟಕ್ಸ್ ಇರುತ್ತಲ್ಲ, ಟಕ್ಸ್ ಪಟ್ಟಿ ಇರುತ್ತಲ್ಲ, ಉಕ್ಸ್ ಪಟ್ಟಿ ಸೈಡ್ ಇಂದ ಇದನ್ನ ಮುಂದಿನ ಭಾಗದಿಂದ ನೀವು ತಗೊಳಂಗಿದ್ರೆ ಇಲ್ಲಾದ್ರೂ ತಗೋಬಹುದು ಒಂದು. ಯಾವ್ದಾದ್ರು ಒಂದ್ ಸೈಡ್ ನೀವು ತಗೋಬಹುದು. ಇಲ್ಲಿಂದ ತಗೋಬೇಕಂದ್ರೆ ಈ ಉಕ್ಸ್ ಪಟ್ಟಿ ಇಲ್ಲಿ ನೆಕ್ ಏನ್ ಬಂದಿರುತ್ತಲ್ಲ, ಇಲ್ಲಿಂದ ಈ ಮೂಲಿ ತೋಳ್ ಜಾಯಿಂಟ್ ಮಾಡಿರ್ತೀವಲ್ಲ ಇಲ್ಲಿವರೆಗೂ ಈ ತರ. ಈಗ ಹಿಂದಿನ ಭಾಗದ್ದು 16 ಇಂಚೆ ಇತ್ತು. ಇದರಲ್ಲಿ ಒಂದ್ ಸೈಡ್ ಇಂದ ಅಂದ್ರೆ 8 ಇಂಚ್ ಬರ್ತಾ ಇದೆ. ಇವಾಗ ಒಂದ್ ಸೈಡ್ ಇಂದ 8 ಇಂಚ್ ಅಂದ್ರೆ ನಮಗೆ ಎಷ್ಟಾಯ್ತು, ಇನ್ನೊಂದ್ ಸೈಡ್ ಇಂದ 8 ಇಂಚ್ 16 ಇಂಚ್ ಆಯ್ತು. ಸೊ ಈ ತರ ನೀವು ಜಸ್ಟ್ ಹಿಂದಿನ ಭಾಗದಿಂದ ತಗೊಂಡ್ರು ಸಾಕಾಗ್ತೈತಿ. ಅಥವಾ ನಿಮಗೆ ಈ ತರ ಫೋಲ್ಡ್ ಮಾಡಿ ನೀಟಾಗಿ ಹಾಕೊಳಕ್ ಬರಲ್ಲ ಅಂದ್ರೆ ಮುಂದಿನ ಭಾಗದ್ಲಿದ್ದ ಈ ಉಕ್ಸ್ ಮನಿ ಆ ಪಟ್ಟಿ ಏನ್ ಮಾಡಿರ್ತೇವಲ್ಲ, ಈ ಪಟ್ಟಿಯಿಂದ ಈ ಕಡೆ ಇಲ್ಲಿವರೆಗೂ ಅಳತಿ ತಗೋಬಹುದು. ಸೊ ಇದು ಬಂದು ಚೆಸ್ಟ್ ಮೆಜರ್ಮೆಂಟ್, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಳ್ಳುವಂತ ಮೆಥಡ್. ನೆಕ್ಸ್ಟ್ ಅದೇ ತರ ಹಿಂಗೆ ಮತ್ತೆ ಹಾಕೋಬೇಕು ನೀಟಾಗಿ ಹಾಕೊಂಡು. ಇವಾಗ ಈ ನೆಕ್ ಉದ್ದ ಎಷ್ಟಿದೆ ಅಳತಿ ತಗೋಬೇಕಲ್ವಾ. ಇಲ್ಲಿಂದ ಈ ಶೋಲ್ಡರ್ ಇಂದ ಇಟ್ಕೊಂಡು ಇಲ್ಲಿವರೆಗೂ ನೆಕ್ ಡೀಪ್ ಎಷ್ಟಿದೆ ಅನ್ನೋದನ್ನ ತಗೋಬೇಕು, ಇಲ್ಲಿಂದ ಇಲ್ಲಿವರೆಗೂ. ಸೊ ಇವಾಗ ಇದನ್ನ ಈ ಶೋಲ್ಡರ್ ಇಂದ ಇಲ್ಲಿವರೆಗೂ ನಾವ್ ಇದನ್ನ ಅಳತೆ ತಗೊಳ್ಳೋದ್ರ ಬದ್ಲಿ ಇದ್ರ ಮಧ್ಯದಲ್ಲಿ ಇಲ್ಲಿ ಬಟ್ಟೆ ಉಳಿಸಿರ್ತೇವೆ ನೋಡ್ರಿ ನಾವು. ಈ ಕೆಳಗಡೆ ಇಲ್ಲಿ ಈ ಬಟ್ಟೆ ಎಷ್ಟಿದೆ ಅನ್ನೋದನ್ನ ಅಳತೆ ತಗೊಂಡ್ಬಿಟ್ರೆ ಇದ್ರಲ್ಲಿ ಇವಾಗ 4 ಇಂಚ್ ಇದೆ. ಈ 4 ಇಂಚಿನ ನಾವು ಮೆಜರ್ಮೆಂಟ್ ಮಾಡಿಬಿಟ್ರೆ ಸಾಕು. ಇನ್ನ ಉಳ್ಕಿರೋದೆಲ್ಲ ನಮಗೆ ಏನಾಗುತ್ತೆ, ನೆಕ್ ಡೀಪ್ ಎಷ್ಟಿದೆ ಅನ್ನೋದು ಸಿಕ್ಬಿಡುತ್ತೆ. ಸೊ ಈ ತರ ನೆಕ್ ಡೀಪ್ ನ ನಾವ್ ಈ ತರ ತಗೋಬಹುದು. ಅಥವಾ ಇಲ್ಲಿಂದ ತಗೊಂತೀರಿ ಅಂದ್ರೆ ಮೇಲ್ಗಡೆ ಈ ಶೋಲ್ಡರ್ ಜಾಯಿಂಟ್ ಹಿಂಗೆ ಇರ್ಬೇಕು. ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಇಂದ ಇಟ್ಕೊಂಡು ಕರೆಕ್ಟ್ ಆಗಿ ಎಲ್ಲಿವರೆಗೂ ಈ ಪಾಯಿಂಟ್ ಬಂದಿದೆ, ಲಾಸ್ಟ್ ಪಾಯಿಂಟ್, ಅಲ್ಲಿವರೆಗೂ ಈ ತರ ಟೇಪ್ ಅಳತಿ ಮಾಡ್ಬೇಕು. ಇಲ್ಲಿಂದ ಇಲ್ಲಿಗೆ ಅಂದ್ರೆ ಇವಾಗ ಇದು 9 ಇಂಚ್ ಬರ್ತಾ ಇದೆ. ಈ ತರನಾದ್ರೂ ಅಳತಿ ತಗೋಬಹುದು. ಸೊ ಹಿಂದಿನ ಭಾಗದಿಂದ ಈ 3 ಮೆಜರ್ಮೆಂಟ್ ನೀವು ತಗೋಬೇಕಾಗ್ತೈತಿ. ಫಸ್ಟ್ ಉದ್ದ, ಆಮೇಲೆ ಚೆಸ್ಟ್ ಮೆಜರ್ಮೆಂಟ್, ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್, ಆಮೇಲೆ ಇಲ್ಲಿ ಬ್ಯಾಕ್ದು ನೆಕ್ದು ಡೀಪ್, ಇಷ್ಟು ತಗೋಬೇಕಾಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಮುಂದಿನ ಭಾಗಕ್ಕೆ ತಿರುಗಿಸ್ಕೋಬೇಕು. ಈ ತರ ಮುಂದಿನ ಭಾಗಕ್ಕೆ ತಿರುಗಿಸ್ಕೊಂಡಾದ್ಮೇಲೆ ಇಲ್ಲಿ ನಾವು ತಗೋಬೇಕಾಗಿರೋದು ಫಸ್ಟ್ ಬಂದು ನೆಕ್ ಇಂದು ಡೀಪ್, ಮುಂದಿನ ಭಾಗದ ನೆಕ್ ಡೀಪ್ ಎಷ್ಟಿದೆ ಅನ್ನೋದನ್ನ ತಗೋಬೇಕು. ಇಲ್ಲಿಂದ ಅದು ಇಲ್ಲಿ ಕೂಡ ಅಷ್ಟೇ ಉಕ್ಸ್ ಹಾಕಿರ್ತೇವಲ್ಲ, ಉಕ್ಸ್ ಮನಿ ಸೈಡ್ ನಾವು ಅಳತಿ ತಗೋಬೇಕು. ಅದು ಕೂಡ ಮೇಲ್ಗಡೆ ಶೋಲ್ಡರ್ ಇಂದ ಇಟ್ಕೊಂಡು ಇಲ್ಲಿವರೆಗೂ ಈ ತರ ಟೇಪ್ ಇಡಬೇಕು. ಬ್ಲೌಸ್ ನೀಟಾಗಿ ಇರ್ಬೇಕು, ಈ ತರ ನೀಟಾಗಿ ಹಾಕೊಂಡಿರ್ಬೇಕು. ಶೋಲ್ಡರ್ ಸೈಡ್ ಇಂದ ಇಲ್ಲಿವರೆಗೂ ಕರೆಕ್ಟ್ ಆಗಿ ಎಲ್ಲಿಗೆ ಈ ಎಡ್ಜ್ ಪಾಯಿಂಟ್ ಎಲ್ಲಿದೆ ಅಲ್ಲಿವರೆಗೂ 6.5 ಇಂಚ್ ಇದೆ. ಈ ತರ ಮುಂದಿನ ಭಾಗದ್ದು ನೆಕ್ ಡೀಪ್ ಅಳತಿ ತಗೋಬೇಕು. ಹಂಗೇನೆ ನೆಕ್ ಡೀಪ್ ಅಳತಿ ತಗೊಂಡಾದ್ಮೇಲೆ ಇದರಲ್ಲಿ ಟಕ್ಸ್ ಇರುತ್ತೆ ನೋಡ್ರಿ, 1 2 3 4, ಈ 4 ಟಕ್ಸ್ ಇದೆಯಲ್ಲ, ಈ 4 ಟಕ್ಸ್ ನಲ್ಲಿ ಈ ಮಿಡಿಲ್ ಟಕ್ಸ್ ಏನಿರುತ್ತಲ್ಲ, ಈ ದೊಡ್ಡ ಟಕ್ಸ್, ಇದ್ರದ್ದು ಅಳತಿ ತಗೋಬೇಕು. ಯಾವ ತರ ಅಂದ್ರೆ ಈ ಕರೆಕ್ಟ್ ಆಗಿ ಈ ಎಡ್ಜ್ಗೆ ಈ ಮೂಲಿವರೆಗೂ ಹೊಲ್ದಿರ್ತೇವಲ್ಲ, ಎಲ್ಲಿವರೆಗೂ ಮೂಲಿ ಎಡ್ಜ್ ಇದೆ ಅಲ್ಲಿವರೆಗೂ ಈ ತರ ಮಡಿಚ್ಕೋಬೇಕು. ಇದನ್ನ ಮೇಲ್ಗಡೆ ಶೋಲ್ಡರ್ ಇಂದನೂ ಮಡಿಚ್ಕೋಬೇಕು. ಈ ತರ ಶೋಲ್ಡರ್ ಸೈಡ್ ಇಂದ ಈ ಮೂಲಿವರೆಗೂ ಈ ಟಕ್ಸ್ ಇಂದು ಕರೆಕ್ಟ್ ಆಗಿ ಶೋಲ್ಡರ್ ಇಂದ ಕೆಳಗಡೆವರೆಗೂ ಎಷ್ಟಕ್ಕೆ ನಾವು ಮಾರ್ಕ್ ಮಾಡಿರ್ತೀವಿ ಅಥವಾ ಬ್ಲೌಸ್ ನಲ್ಲಿ ಎಷ್ಟು ಉದ್ದ ಇದೆ ಅನ್ನೋದ ಫಸ್ಟ್ ಅದನ್ನ ಅಳತೆ ತಗೋಬೇಕು. ಇಲ್ಲಿ 9.5 ಇಂಚ್ ಬರ್ತಾ ಇದೆ. 9.5 ಇಂಚು ಮೇಲ್ಗಡೆ ಶೋಲ್ಡರ್ ಇಂದ ಈ ಟಕ್ಸ್ ಇಂದು ಉದ್ದ ಆಯ್ತಿದು, ಎಲ್ಲಿವರೆಗೂ ನಾವು ಟಕ್ಸ್ ಹಿಡಿಬೇಕು ಅನ್ನೋದು. ಅದಾದ್ಮೇಲೆ ಈ ತರ ಉಲ್ಟಾ ಮಾಡ್ತಾ ಇದ್ದೆ ನಾನು. ಉಲ್ಟಾ ಮಾಡಿ ಈ ಟಕ್ಸ್ ಇದೆ ನೋಡ್ರಿ, ಉದ್ದ ದೊಡ್ಡ ಟಕ್ಸ್, ಈ ದೊಡ್ಡ ಟಕ್ಸ್ ಇಂದು ಉದ್ದ ಎಷ್ಟಿದೆ ಅಳತೆ ತಗೋಬೇಕು. ಇದು 2.5 ಇಂಚ್ ಇದೆ. 2.5 ಇಂಚು ಮತ್ತೆ 9.5 ಇಂಚು ಎಷ್ಟಾಯ್ತು, 12 ಇಂಚ್ ಆಯ್ತು ಟೋಟಲ್ ಆಗಿ. ಈ ಶೋಲ್ಡರ್ ಇಂದ ಸೇರಿಸ್ಕೊಂಡು ಈ ಎಡ್ಜ್ ವರೆಗೂ 9.5 ಇಂಚು, ಇಲ್ಲಿಂದ ಇದು 2.5 ಇಂಚು. ಸೊ ಇಷ್ಟು ನಾವು ಮುಂದಿನ ಭಾಗದ್ದು ಟಕ್ಸ್ ಇಂದು ಮೆಜರ್ಮೆಂಟ್, ಇದನ್ನ ದೊಡ್ಡ ಟಕ್ಸ್ ಇಂದ ತಗೋಬೇಕು. ಅದು ಟಕ್ಸ್ ಇಂದ ತಗೊಂಡಾದ್ಮೇಲೆ ಈ ಟಕ್ಸ್ ಇಂದ ಈ ಟಕ್ಸ್ ವರೆಗೂ ಈ ಆರ್ಮೋಸ್ಟ್ ಸೈಡ್
ಮೆಜರ್ಮೆಂಟ್ ಮಾಡಿರ್ತೇವಲ್ಲ ಈ ಟಕ್ಸ್ ಎಷ್ಟು ಇದ್ರ ಮಧ್ಯೆ ಎಷ್ಟು ಗ್ಯಾಪ್ ಇದೆ ಅನ್ನೋದನ್ನ ಅಳತೆ ತಗೋಬೇಕು. ಈ ತರ ಇಲ್ಲಿ 2.5 ಇಂಚ್ ಇದೆ, ಮತ್ತೆ ಉಕ್ಸ್ ಪಟ್ಟಿ ಸೈಡ್ ಇದೇ ಟಕ್ಸ್ ಇಂದಾನೆ ತಗೋಬೇಕು ಎಲ್ಲದು. ಈ ಕಡೆ ಸೈಡ್ ಎಷ್ಟಿದೆ ನೋಡ್ಕೋಬೇಕು. ಇದು 1.5 ಇಂಚ್ ಇದೆ, ಈ ಕಡೆ ಸೈಡ್ ಇಂದು 1.5 ಇಂಚ್ ಇದೆ. ಸೊ ಇಷ್ಟು ಟಕ್ಸ್ ಇಂದು ಮೆಜರ್ಮೆಂಟ್ ನಾವು ತಗೋಬೇಕು. ಮುಂದಿನ ಭಾಗಕ್ಕೆ ತಿರುಗಿಸ್ಕೊಂಡು ಇಷ್ಟು ಮೆಜರ್ಮೆಂಟ್ ತಗೋಬೇಕು. ಸೊ ಇಷ್ಟ ಆದ್ಮೇಲೆ ಇವಾಗ ನಿಮಗೆ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಸಿಗ್ಬೇಕಲ್ವಾ. ಶೋಲ್ಡರ್ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ಸೈಡ್ ಫಿಟ್ಟಿಂಗ್ ಮಾಡಿರ್ತೇವಲ್ಲ, ಈ ಸೈಡ್ ಫಿಟ್ಟಿಂಗ್ ಸೈಡ್ ಈ ತರ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಫಸ್ಟ್ ಮಡಿಸ್ಕೋಬೇಕು. ಮಡಿಸ್ಕೊಂಡು ಈ ಶೋಲ್ಡರ್ ತೋಳು ಇಲ್ಲಿ ಜಾಯಿಂಟ್ ಮಾಡಿರ್ತವಲ್ಲ, ಈ ತೋಳು ಎಲ್ಲಿ ಜಾಯಿಂಟ್ ಎಂಡ್ ಆಗಿರುತ್ತೆ ನೋಡ್ರಿ, ಇಲ್ಲಿಂದ ಈ ತರ ಟೇಪ್ ಹಿಡ್ಕೊಂಡು ಇಲ್ಲಿ 8.5 ಇಂಚ್ ಬರ್ತಾ ಇದೆಲ್ಲ, ಈ 8.5 ಇಂಚ್ ನ ನೀವು ಬ್ಲೌಸ್ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಸೈಡ್ ಫಿಟ್ಟಿಂಗ್ ಸೈಡ್ ಇರುತ್ತಲ್ವಾ, ಅಲ್ಲಿಗೆ ಈ ತರ 8.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 8.5 ಇಂಚಿಗೆ ಎಲ್ಲಿ ಬರುತ್ತೆ ಅದ್ರ ಮೇಲ್ಗಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಇನ್ನ ಉಳುಕಿ ಬಟ್ಟೆ ಏನಿರುತ್ತಲ್ಲ ಅದು ಬಂದು ನಿಮಗೆ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಆಗುತ್ತೆ. ಸೊ ಈ ತರನು ತಗೋಬಹುದು ಒಂದು. ಸೊ ಇದನ್ನ ಹೇಳಿದೀನಿ, ಇದು ನಿಮಗೆ ಅರ್ಥ ಆಗುತ್ತೆ ಇಲ್ಲ ನಂಗೆ ಗೊತ್ತಿಲ್ಲ, ಬಟ್ ಆದ್ರೂ ಇನ್ನೊಂದ್ ಟೈಮ್ ಶೋಲ್ಡರ್ ಯಾವ ತರ ತಗೋಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ಇದು ಐತಿ, ಈ ತರನು ಒಂದು ತಗೋಬಹುದು ನೀವು. ಇಲ್ಲ ಅಂದ್ರೆ ಇನ್ನೂ ಒಂದು ಮೆಥಡ್ ಏನಪ್ಪಾ ಅಂದ್ರೆ ಬ್ಲೌಸ್ ನ ನಾನು ಮೊದ್ಲೇ ಹೇಳ್ದಂಗ ಬ್ಲೌಸ್ ಅನ್ನೋದು ಐರನ್ ಮಾಡ್ಕೊಂಡಿರ್ಬೇಕು, ಇಸ್ತ್ರಿ ಮಾಡ್ಕೊಂಡಿರ್ಬೇಕು. ಬ್ಲೌಸ್ ಮುದುಡಿ ಇದ್ರೆ ನಮಗೆ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಸಿಗಂಗಿಲ್ಲ. ಹಂಗಾಗಿ ಬ್ಲೌಸ್ ನ ಇಸ್ತ್ರಿ ಮಾಡ್ಕೊಂಡು ಈ ತರ ಫಸ್ಟ್ ಕರೆಕ್ಟ್ ಆಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಈ ತರ ಕರೆಕ್ಟ್ ಆಗಿ ಇರಬೇಕು. ಕರೆಕ್ಟ್ ಆಗಿ ಇದ್ಮೇಲೆ ಈ ಕಡೆ ತೋಳ ಜಾಯಿಂಟ್ ಮಾಡಿರ್ತವಲ್ಲ, ಈ ಕಡೆ ತೋಳಿಂದ ಈ ಕಡೆ ತೋಳ ಜಾಯಿಂಟ್ ವರೆಗೂ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೋಬೇಕು. ಇದು ಇವಾಗ 11 ಇಂಚ್ ಬರ್ತಾ ಇದೆ. 11 ಇಂಚಿನ ನಾವು 2 ಭಾಗ ಮಾಡಿದಾಗ ನಮ್ಗೆ ಎಷ್ಟಾಗುತ್ತೆ, 5.5 ಇಂಚ್ ಬರುತ್ತೆ. ಅಂದ್ರೆ ನಮಗೆ 5.5 ಇಂಚು ಶೋಲ್ಡರ್, 5.5 ಇಂಚು ಆರ್ಮೋಲ್ ಡೌನಿಂಗ್. ಆರ್ಮೋಲ್ ಡೌನಿಂಗ್ ಕೂಡ ನೀವು ಅಳತಿ ತಗೊಳಂಗಿದ್ರೆ ತಗೋಬಹುದು. ಇದೇ ಶೋಲ್ಡರ್ ಇಂದ ಕರೆಕ್ಟ್ ಆಗಿ ರೌಂಡ್ ಎಲ್ಲಿಗೆ ಬಂದಿದೆ ನೋಡ್ರಿ ಅಲ್ಲಿಗೆ ಅಳತಿ ತಗೋಬೇಕು. ಈ ತರ ಇದು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಅಳತಿ ತಗೊಳುವಂತ ಮೆಥಡ್. ಟಕ್ಸ್ ಮಾರ್ಕಿಂಗ್ಸ್ ಎಲ್ಲ ಹೆಂಗ್ ತಗೋಬೇಕು ಅನ್ನೋದನ್ನ ಹೇಳಿದೀನಿ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ ಕೂಡ ಅಳತಿ ತಗೋಬೇಕು. ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಾವು ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಬರ್ಬೇಕು. ಅವ್ರು ಕೊಟ್ಟಿರೋ ಬ್ಲೌಸ್ ತರಾನೇ ನಾವು ಹೊಲಿಬೇಕಂದ್ರೆ ಅದ್ರಲ್ಲಿ ಏನೇನ್ ಮೆಜರ್ಮೆಂಟ್ಸ್ ಇರ್ತಾವೋ ಅವೆಲ್ಲ ತಗೋಬೇಕು. ಸೊ ಈ ಟಕ್ಸ್ ಎಲ್ಲ ಮಾರ್ಕಿಂಗ್ಸ್ ಆದ್ಮೇಲೆ ನೆಕ್ಸ್ಟ್ ಕ್ರಾಸ್ ಬೆಲ್ಟ್. ಕ್ರಾಸ್ ಬೆಲ್ಟ್ ಬಂದು ಅದು ಮತ್ತೆ ಸೇಮ್ ಉಕ್ಸ್ ಹಾಕಿರ್ತೇವಲ್ಲ, ಉಕ್ಸ್ ಪಟ್ಟಿ ಸೈಡಿನೇ ತಗೋಬೇಕು. ಫಸ್ಟ್ ಉಕ್ಸ್ ಪಟ್ಟಿ ಸೈಡ್ ಇಂದ ಟಕ್ಸ್ ಎಷ್ಟಿದೆ ಉದ್ದ ನೋಡ್ಕೋಬೇಕು. ಇದು ಬಂದು 3 ಇಂಚ್ ಇದೆ ಉಕ್ಸ್ ಪಟ್ಟಿ ಸೈಡ್. ಸೊ ಅದೇ ತರ ಸೈಡ್ ಫಿಟ್ಟಿಂಗ್ ಸೈಡ್, ಸೈಡ್ ಫಿಟ್ಟಿಂಗ್ ಸೈಡ್ ಎಷ್ಟಿದೆ ನೋಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಸೈಡ್ ಇದರಲ್ಲಿ 2.5 ಇಂಚ್ ಬರ್ತಾ ಇದೆ. ಉಕ್ಸ್ ಪಟ್ಟಿ ಸೈಡ್ 3 ಇಂಚು, ಸೈಡ್ ಫಿಟ್ಟಿಂಗ್ ಸೈಡ್ 2.5 ಇಂಚ್ ಬರ್ತಾ ಇದೆ. ಸೊ ಇವಾಗ ನಾವು ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇಲ್ಲಿ ನಮಗೆ 3 ಇಂಚ್ ಬರ್ಬೇಕಂದ್ರೆ ಉಕ್ಸ್ ಪಟ್ಟಿ ಸೈಡ್ ಬಂದು ನಾವು 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 2.5 ಇಂಚ್ ಬರ್ಬೇಕಂದ್ರೆ ಇಲ್ಲಿ 3.5 ಇಂಚ್ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡಿದಾಗ ಇದ್ರಲ್ಲಿ ಇವಾಗ ಇಲ್ಲಿ ಅರ್ಧ ಇಂಚು ಹೊಲಿಲಿಕ್ಕೆ ಹೋಗ್ಬಿಟ್ಟಿರುತ್ತಾ, ಇದರಲ್ಲಿ ಅರ್ಧ ಇಂಚು ಹೊಲಿಲಿಕ್ಕೆ ಹೋಗ್ಬಿಟ್ಟಿರುತ್ತೆ. ಅವಾಗ ನಮಗೆ ಇಲ್ಲಿ ಕರೆಕ್ಟ್ ಆಗಿ ನಾವು ಮೆಜರ್ಮೆಂಟ್ ಎಷ್ಟು ಬೇಕೋ ಅಷ್ಟು ಬರುತ್ತೆ. ಸೊ ಇಷ್ಟು ಬ್ಲೌಸ್ ನಲ್ಲಿ ಮೆಜರ್ಮೆಂಟ್ ತಗೊಳ್ಳಂತ ಮೆಥಡ್. ಇಷ್ಟ ಆದ್ಮೇಲೆ ನೆಕ್ಸ್ಟ್ ತೋಳು. ತೋಳಿಂದ ಉದ್ದ ಬಂದು ನಿಮ್ದು ಏನಾದ್ರೂ ಯಾವ ತರ ನಿಮ್ಮ ಬ್ಲೌಸ್ ನಲ್ಲಿ ಇರುತ್ತೆ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇದು ಬಂದು ಇವಾಗ ಎಲ್ಬೋ ಸ್ಲೀವ್ಸ್ ಇದೆ, ಮೇಲ್ಗಡೆ ಬಫ್ ಸ್ಲೀವ್ಸ್ ಇದೆ, ಸ್ವಲ್ಪ ಶೋಲ್ಡರ್ ಬಫ್ ಅಂತಾರಲ್ಲ ಅದು ಆ ತರದ್ ಇದೆ. ಇವಾಗ ನಾನು ಎಲ್ಬೋ ಸ್ಲೀವ್ಸ್ ಅಳತಿ ತಗೋಬೇಕು. ಎಲ್ಬೋ ಸ್ಲೀವ್ಸ್ ಅಳತಿ ತಗೋಬೇಕಂದ್ರೆ ನಾ ಇಲ್ಲಿಂದ ಅಳತಿ ತಗೊಳಂಗಿಲ್ಲ. ಈ ಕರೆಕ್ಟ್ ಆಗಿ ಇಲ್ಲಿ ಎಲ್ಲಿ ಕರೆಕ್ಟ್ ಆಗಿ ಇದು ಹಿಂಗ್ ಲೆಂತ್ ಇದೆ ನೋಡ್ರಿ, ಇದು ಬಂದು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ. ಈ ಎಕ್ಸ್ಟ್ರಾ ಬಟ್ಟೆನ ನಾವು ತಗೊಂಡ್ಬಿಟ್ರೆ ಒಂದ್ 12 ಇಂಚ್ ಉದ್ದ ಆಗುತ್ತೆ. ಇದು ಇವಾಗ ಉದ್ದ ಜಾಸ್ತಿ ಆಗ್ಬಿಡುತ್ತೆ. ಹಂಗಾಗಿ ಇಲ್ಲಿ ಬಿಟ್ಟು ಈ ಕರೆಕ್ಟ್ ಆಗಿ ಉದ್ದದ ಅಳತಿ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆಯಲ್ಲ ಅಷ್ಟನ್ನ ಮಾತ್ರನೇ ತಗೊಂತೀನಿ. ಇದು ಬಂದು ಬ್ಲೌಸ್ ಇಂದು ಉದ್ದ ತಗೊಳ್ಳೋಂತ ಮೆಥಡ್. ನಿಮ್ಮ ಅಳತಿ ಬ್ಲೌಸ್ ನಲ್ಲಿ ಯಾವ ತರ ಇರುತ್ತೆ ನೋಡ್ಕೊಂಡು ಅದರಲ್ಲಿ ಶೋಲ್ಡರ್ ಇಂದ ಸೇರಿಸ್ಕೊಂಡು ಕೆಳಗಡೆವರೆಗೂ ಟೋಟಲ್ ಆಗಿ ಬ್ಲೌಸ್ ಇಂದ ಉದ್ದ ಎಷ್ಟಿದೆ ಅದನ್ನ ಅಳತಿ ತಗೋಬೇಕು. ಹಂಗೆ ಸೇಮ್ ಮತ್ತೆ ತೋಳಿಂದು ಸುತ್ತಳತಿ, ಇದು ಬಂದು ತೋಳಿನ ಸುತ್ತಳತಿ ಅಂತೀವಿ. ಇದನ್ನು ಕೂಡ ಅಷ್ಟೇ ಈ ತರ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಸುತ್ತಳತಿದೆ ಅನ್ನೋದನ್ನ ಅಳತಿ ತಗೋಬೇಕು. ಹಂಗೆ ನಿಮ್ದು ನೀವು ಕಟಿಂಗ್ ಮಾಡುವಂತ ಬ್ಲೌಸ್ ಎಲ್ಬೋ ಸ್ಲೀವ್ಸ್